ರಾತ್ರಿ ಇಡೀ ಪೊಲೀಸರು 3 ಜಿಲ್ಲೆಯ ದರ್ಶನ ಮಾಡಿಸಿದ್ದಾರೆ ಸಿಟಿ ರವಿಗೆ. ಹಾವೇರಿ, ಧಾರವಾಡ, ಬಾಗಲಕೋಟೆಯನ್ನ ಸುತ್ತಾಡಿಸಿದ್ದಾರೆ. ಬೆಳಗಾವಿ ಕೋರ್ಟ್ಗೆ ಹೋಗೋ ಮುನ್ನ ಸಿಟಿ ರವಿ ಹೇಳಿಕೆ ಇದು. ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ. ಈಗೇನು ಮಾತಾಡಲ್ಲ, ಆಮೇಲೆಲ್ಲ ಮಾತಾಡ್ತೀನಿ, ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ, ಲೆಕ್ಕ ಚುಕ್ತ ಆಗತ್ತೆ, ಇದು ಸರ್ವಾಧಿಕಾರ ಸರ್ಕಾರ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗೋಕೆ ಮುಂಚಿತವಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನೇನು ಮಾತಾಡೋದಕ್ಕೆ ಹೋಗಲ್ಲ, ಆಮೇಲೆಲ್ಲ ಮಾತಾಡ್ತೀನಿ, ಇದೆಲ್ಲ ಹೆಚ್ಚು ದಿನ ನಡೆಯೋದಿಲ್ಲ, ಲೆಕ್ಕ ಚುಕ್ತ ಆಗತ್ತೆ, ಈ ಸರ್ಕಾರ ಇದೆಯಲ್ಲ ಇದು ಸರ್ವಾಧಿಕಾರದ ಸರ್ಕಾರ ಅಂತ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತೆ ಬಾಗಲಕೋಟೆ ಜಿಲ್ಲೆ, ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಚುಕ್ತ ಗಾಯ ಆಗಿದೆ ಸರ್, ಲೆಕ್ಕ ಚುಕ್ತ ಆಗೇ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ, ಮತ್ತು ಜನಪ್ರತಿನಿಧಿನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ಬೆಳಗಾವಿ, ಧಾರವಾಡ ಮತ್ತೆ ಬಾಗಲಕೋಟೆ ಜಿಲ್ಲೆ, ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ, ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಚುಕ್ತ ಆಗೇ ಆಗುತ್ತೆ. ಗಾಯ ಆಗಿದೆ ಸರ್, ಲೆಕ್ಕ ಚುಕ್ತ ಆಗೇ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ, ಮತ್ತು ಜನಪ್ರತಿನಿಧಿ. ಸಿಟಿ ರವಿ ವಿರುದ್ಧ ಡಿಸಿಎಂ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಸಿಟಿ ರವಿ ಹೇಳಿದ್ದಕ್ಕೆ ಸಾಕ್ಷಿ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ದಾಖಲೆ ಇಲ್ಲ ಅಂದ್ರೆ ನಾನೇ ಕೊಡ್ತೇನೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ಕೊಳಕ ಬಾಯಿ ಹೊಸದೇನಲ್ಲ, ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು, ಇದೇ ಹೊಸದಲ್ಲ ಅಂತ ಸಿಟಿ ರವಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸಂವಿಧಾನದ ರಕ್ಷಕ, ಸ್ಥಾಪಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದಂಥ ಮಾತು ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನು 2 ಸದನದಲ್ಲೂ ಮತ್ತು ದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ನಡೀತಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ, ನಮ್ಮ ಸದನವನ್ನು ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ, ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ, ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ. ಆಗ ಈ ಹೆಣ್ಮಗಳು ಡ್ರಗ್ ಅಡಿಕ್ಟ್ ಅಂತ ಕರೆದ ತಕ್ಷಣ ನೀನು 2 ಗಾಡಿ ಮೇಲೆ ತಳಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ, ಕೊಲೆಗಡಕ ಅಂತ ಕರೆದಿದ್ದಾರೆ. ಕರೆದಿರೋದು ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಸರಿನೂ ಅಂತ ನಾನು ಹೇಳೋದಿಲ್ಲ. ಅದಾದ ತಕ್ಷಣ ಅವರು ನೀನು ಕೊಲೆಗಾರ ಅಂತ ಹೇಳಿದ ತಕ್ಷಣ ನೀನು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಕ್ಕೆ ಅವರ ನಾಯಕರನ್ನ, ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ. ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟಿಟ್ಯೂಟ್ ಅಂತ ಸುಮಾರು 12 ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ. ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ. ಬೆಳಗಾವಿ ಕೋರ್ಟಿಗೆ ಹೋಗೋದಕ್ಕೂ ಮುನ್ನ ಸಿಟಿ ರವಿ ಕೊಟ್ಟಂತ ಹೇಳಿಕೆ ಇದು. ಇನ್ನು ಸಿಟಿ ರವಿ ಬಂಧನಕ್ಕೆ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿಯನ್ನ ಟೆರರಿಸ್ಟ್ ರೀತಿ ಸುತ್ತಾಡಿಸಿದ್ದಾರೆ. ಸರ್ಕಾರದ ಕುಮ್ಮಕ್ಕಿನಿಂದಲೇ ಸಿಟಿ ರವಿ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಜನಪ್ರತಿನಿಧಿಯನ್ನ ನಡೆಸಿಕೊಳ್ಳೋ ರೀತಿನ ಇದು ಅಂತ ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿಗೆ ಕುಡಿಯೋದಕ್ಕೆ ನೀರು ಸಹ ಕೊಟ್ಟಿಲ್ಲ. ಸರ್ಕಾರದಿಂದ ಪೊಲೀಸ್ ವ್ಯವಸ್ಥೆಯ ದುರುಪಯೋಗ ಆಗ್ತಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಸಿಟಿ ರವಿ ಮೇಲೆ ಅಕ್ಷರಶಃ ದೌರ್ಜನ್ಯ ನಡೀತಾ ಇದೆ.
ತಲೆಗೆ ಪೆಟ್ಟು ಬಿದ್ರು ಆಸ್ಪತ್ರೆಗೂ ಕರ್ಕೊಂಡು ಹೋಗಿಲ್ಲ. ಸರ್ಕಾರದಿಂದ ಅತಿರೇಕದ ವರ್ತನೆ ಇದು ಅಂತ ಕಿಡಿಕಾರಿದ್ದಾರೆ ವಿಜಯೇಂದ್ರ. ಸಿಟಿ ರವಿಯವರ ಮೇಲೆ ಪೊಲೀಸರು ದಬ್ಬಾಳಿಕೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತಾಡೋಣ. ಸರ್, ನಿನ್ನೆ ಒಂದು ದೊಡ್ಡ ಘಟನೆ ಆಯ್ತು ಸರ್ ಸುವರ್ಣಸೌಧದಲ್ಲಿ. ಸಿಟಿ ರವಿಯವರು ಮಾತಾಡಿದ್ದ ಒಂದು ಮಾತಿಂದ ಒಂದು ದೊಡ್ಡ ಇಶ್ಯೂ ಆಯ್ತು ಸರ್. ಬೇರೆ ಬೇರೆ ಘಟನೆ ಆಯಿತು. ನಿನ್ನೆ ಎಲ್ಲ ಪ್ರಕರಣ ಸಂಬಂಧಪಟ್ಟಿದೆ ಸರ್. ಸದನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅದರ ಬಗ್ಗೆ ಏನು ಹೇಳಿದ್ದಾರೆ ಅದು ಒಂದು ಭಾಗ. ಅದು ಸರಿ ಅಂತ ಯಾರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಇನ್ನೂ ಕೂಡ ಯಾವ FSL ರಿಪೋರ್ಟ್ ಇದೆಲ್ಲ ಬರಲಿ, ಅದೆಲ್ಲ ವರದಿಗಳು ಬರಲಿ. ಆದರೆ ತದನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳನ್ನು ನೀವು ಗಮನಿಸಿದ್ರೆ, ಸುವರ್ಣಸೌಧದಲ್ಲಿ ರೌಡಿಗಳು ನುಗ್ಗಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನ, ತದನಂತರದಲ್ಲಿ CT ರವಿ ಅವ್ರನ್ನ ಪೊಲೀಸರು ಹೊತ್ತಾಕೊಂಡು ಹೋಗಿ ಅವರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ದೇನೆ ರಾತ್ರೋರಾತ್ರಿ ಹೊತ್ತು ಅವ್ರನ್ನ ಹೊತ್ತಾಕೊಂಡು ಓಡಾಡಿರ್ತಕ್ಕಂಥದ್ದು ಬಹುಶಃ ಒಂದು ಟೆರರಿಸ್ಟನ್ನು ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ಇವತ್ತು ಪೊಲೀಸರು ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗಿರ್ತಕ್ಕಂಥದ್ದು. ಮಾಧ್ಯಮದವ್ರನ್ನೂ ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ. ಮಾಧ್ಯಮದವ್ರು ಹಿಂಬಾಲಿಸರು ಅವ್ರನ್ನೂ ಕೂಡ ತಡಿತಕ್ಕಂಥ ಕೆಲಸ ಆಗಿದೆ. ಇವರು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡ್ತಾರೆ, ಭಾಷಣ ಬಿಗಿತಾರೆ. ಇವರು ನಿನ್ನೆ ಒಂದು ಠಾಣೆಯಲ್ಲಿ ಕರ್ಕೊಂಡು ಕೂಡಿಸೋಯ್ತು. ಇಡೀ 3-4 ಜಿಲ್ಲೆಗಳ ಬೇರೆ ಬೇರೆ ಅವಶ್ಯಕತೆನೇ ಇರಲಿಲ್ಲ. ಅಂದೆ ಅವಶ್ಯಕತೆನೇ ಇರಲಿಲ್ಲ. ಇಡೀ ಪೊಲೀಸ್ ವ್ಯವಸ್ಥೆ ಇಲ್ಲೇ ಇತ್ತು. ಏನು ಅದೇ ಠಾಣೆ ಪೊಲೀಸ್ ಠಾಣೆಯಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? ಬೆಂಗಳೂರಿಗೆ ಕರ್ಕೊಂಡ್ಬರ್ತೀವಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಮಾಹಿತಿ ಕೊಟ್ಟು ಎಲ್ಲ ಸುಮಾರು ಹೇಳಿದಲ್ಲ 5-6 ತಾಲೂಕುಗಳಿಗೆ ಸುತ್ತರಿಸ್ಕೊಂಡು ರಾತ್ರಿಡೀ ಅವ್ರನ್ನ ಎತ್ತಾಕೊಂಡು ಹೋಗಿ ಏನು ಮಾಡಕ್ಕೆ ಹೊರಟಿದ್ದಾರೆ ಇವ್ರು? ಹಾಗಾದ್ರೆ ಬಿಜೆಪಿ ಸ್ಟ್ಯಾಂಡ್ ಏನು ಸರ್ ನೆಕ್ಸ್ಟ್? ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪೊಲೀಸರ ಅತಿರೇಕದ ವರ್ತನೆ, ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ. CT ರವಿಯವರನ್ನ ತತ್ಕ್ಷಣ ಬಿಡುಗಡೆ ಮಾಡಬೇಕು. ಮತ್ತು ಯಾರು ರೌಡಿಗಳು ಸುವರ್ಣಸೌಧದಲ್ಲಿ ಗಲಾಟೆ ಮಾಡಿದ್ದಾರೆ ಅವ್ರನ್ನೂ ಕೂಡ ತತ್ಕ್ಷಣ ಬಂಧಿಸಬೇಕು. ರಾತ್ರಿ ಇಡೀ ಪೊಲೀಸರು 3 ಜಿಲ್ಲೆಯ ದರ್ಶನ ಮಾಡಿಸಿದ್ದಾರೆ CT ರವಿಗೆ. ಹಾವೇರಿ, ಧಾರವಾಡ, ಬಾಗಲಕೋಟೆಯನ್ನ ಸುತ್ತಾಡಿಸಿದ್ದಾರೆ. ಬೆಳಗಾವಿ ಕೋರ್ಟ್ಗೆ ಹೋಗೋ ಮುನ್ನ CT ರವಿ ಹೇಳಿಕೆ ಇದು. ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ. ಈಗೇನು ಮಾತಾಡಲ್ಲ, ಆಮೇಲೆ ಎಲ್ಲ ಮಾತಾಡ್ತೀನಿ, ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ, ಲೆಕ್ಕ ಚುಕ್ತ ಆಗತ್ತೆ, ಇದು ಸರ್ವಾಧಿಕಾರ ಸರ್ಕಾರ ಅಂತ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗೋಕೆ ಮುಂಚಿತವಾಗಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನೇನು ಮಾತಾಡೋದಕ್ಕೆ ಹೋಗಲ್ಲ, ಆಮೇಲೆ ಎಲ್ಲ ಮಾತಾಡ್ತೀನಿ, ಇದೆಲ್ಲ ಹೆಚ್ಚು ದಿನ ನಡೆಯೋದಿಲ್ಲ, ಲೆಕ್ಕ ಚುಕ್ತ ಆಗತ್ತೆ, ಈ ಸರ್ಕಾರ ಇದೆಯಲ್ಲ ಇದು ಸರ್ವಾಧಿಕಾರದ ಸರ್ಕಾರ ಅಂತ CT ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ, ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾ ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು CT ರವಿ ಜನಪ್ರತಿನಿಧಿನ ಹೇಗೆ ನಡೆಸ್ಕೊಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ, ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾ ಮಾತಾಡ್ತೀನಿ. ಯಾಕೆ ಸರ್ ಈ ರೀತಿ? ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತ ಹಾಗೆ ಗಾಯ ಆಗಿದೆ ಸರ್. ಲೆಕ್ಕ ಚುಕ್ತ ಹಾಗೆ ಆಗುತ್ತೆ. ಆರೋಗ್ಯ ತಪಾಸಣೆ ಆಗಿದೆ ಸರ್? ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIR ಕೊಟ್ಟಿಲ್ಲ. ಮತ್ತು CT ರವಿ ಜನಪ್ರತಿನಿಧಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.